ಕೌಸಲ್ಯೆಯ ದುಃಖ. ದಶರಥ ಮಹಾರಾಜನಿಗೆ ರಾಮನೆಂದರೆ ಪ್ರಾಣ. ಬಹಳ ವರ್ಷಗಳ ನಂತರ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಪಡೆದುಕೊಂಡವನು. ಅಂತಹವನನ್ನು ಕಾಡಿಗೆ ಕಳುಹಿಸುವ ಪ್ರಸಂಗ ಬರುತ್ತೆ. ಇಷ್ಟವಿಲ್ಲದಿದ್ದರೂ ಧರ್ಮಕ್ಕಾಗಿ ಆ ಕಾರ್ಯವನ್ನು ಮಾಡಬೇಕಾಗಿ ಬಂದಾಗ ಅತೀವವಾದ ದುಃಖವನ್ನು ಅನುಭವಿಸುತ್ತಾ ಕೌಸಲ್ಯೆಯ ಬಳಿ ಸಾಂತ್ವನ ಸಿಗಬಹುದು ಅಂತ ಹೇಳಿ ಅಲ್ಲಿಗೆ ಬರ್ತಾನೆ. ಆದರೆ ಅವಳು ಸಹ ತನ್ನ ಮಾತುಗಳಿಂದ ಶೂಲದಿಂದ ಚುಚ್ಚುವಂತಹ ಮಾತುಗಳನ್ನು ಆಡುತ್ತಾಳೆ. ಹೆಣ್ಣಿಗೆ ಮೂರೇ ಗತಿಗಳು. ಮೊದಲನೆಯದಾಗಿ ಗಂಡ ಅಂದರೆ ದಶರಥ ತಪ್ಪು ಮಾಡಿದ್ದರಿಂದ ಈಗ ಇದ್ದೂ ಇಲ್ಲದಂತೆ ಆದನು. ಎರಡನೆಯದಾಗಿ ಮಗ ಅಂದರೆ ರಾಮನ ಬಹಳ ಉತ್ತಮವನು, ಅಂತಹವನನ್ನು ಕಾಡಿಗೆ ಕಳುಹಿಸಿದನು. ಮೂರನೆಯದಾಗಿ ಗಂಡನು ಹಾಗೂ ಮಗ ಇಲ್ಲದಿದ್ದಲ್ಲಿ ಇನ್ನೊಬ್ಬ ಮಗನ ಬಳಿ ಇರಬಹುದು. ಆದರೆ ಲಕ್ಷ್ಮಣ ಅಂದರೆ ಅವನೂ ಕಾಡಿಗೆ ಹೋದನು ದುಃಖದಿಂದ. ರಾಮನು ನರಶಾರ್ದೂಲದಂತೆ ಎಂದಿಗೂ ಯಾರ ಎಂಜಲನ್ನು ತಿನ್ನುವುದಿಲ್ಲ, ಅಂದರೆ ಭರತನು ಆಳಿದ ರಾಜ್ಯವನ್ನು ಎಂದಿಗೂ ಆಳುವುದಿಲ್ಲ. ಆ ರೀತಿ ಮಾಡಿರುವೆ ಅಂತ ಹೇಳ್ತಾಳೆ. ಅಲ್ಲದೆ ಗಂಡನ ಸೇವೆಯೇ ಪತ್ನಿ ಧರ್ಮ, ಅದನ್ನು ಪಾಲಿಸಲು ನಾನು ಇಲ್ಲಿಯೇ ಇರಬೇಕು, ರಾಮನೊಂದಿಗೆ ಕಾಡಿಗೂ ಹೋಗುವಂತಿಲ್ಲ ಎಂದೆಲ್ಲ ದುಃಖಿಸುತ್ತಾಳೆ ಕೌಸಲ್ಯ.